ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದಿನಕ್ಕೊಂದು ಹೊಸ ತಿರುವನ್ನ ಪಡಿತಾ ಇದೆ. ಕೋರ್ಟ್ ಕಲಾಪದಲ್ಲಿಂದು ಮತ್ತೊಂದು ಬಿಗ್ ಅಪ್ಡೇಟ್ ಹೊರಬಿದ್ದಿದೆ. ಪ್ರಕರಣದ A14 ಆರೋಪಿ ಪ್ರದೋಷ್ ತನ್ನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವಂತೆ ಸಲ್ಲಿಸಿದ್ದ ಅರ್ಜಿಯ ಆದೇಶ ಪ್ರಕ್ರಿಯೆಯನ್ನ ಕೋರ್ಟ್ ಆಗಸ್ಟ್ 24ಕ್ಕೆ ಮುಂದೂಡಿದೆ. ಹಾಗಾದ್ರೆ ಕೋರ್ಟ್ನಲ್ಲಿ ಇಂದು ನಡೆದಿದ್ದೇನು? ಪ್ರದೋಷ್ ಅಪ್ರೂವರ್ ಆದ್ರೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಉರುಳು ಬಿಗಿಯಾಗುತ್ತಾ? ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಮಾಫಿ ಸಾಕ್ಷಿ ಹೇಳಿಕೆಗೆ ಆಗಸ್ಟ್ 24ರ ಮುಹೂರ್ತ ಫಿಕ್ಸ್. ಜೈಲಿನಲ್ಲಿ ದರ್ಶನ್ಗೆ ನಿಂತ್ರು ಕುಂತ್ರು ಪ್ರದೋಷ್ ಟೆನ್ಷನ್. ರೇಣುಕಾಸ್ವಾಮಿ ಕೇಸ್ಗೆ ಸೋಮವಾರವೇ ಸಿಗುತ್ತಾ ಟ್ವಿಸ್ಟ್? ರಾಜ್ಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿರೋ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಈಗ ಅತ್ಯಂತ ನಿರ್ಣಾಯಕ ಹಂತ ತಲುಪಿದೆ. ಈ ಕೊಲೆ ಕೇಸ್ನಲ್ಲಿ A14 ಆರೋಪಿಯಾಗಿರೋ ಪ್ರದೋಷ್ ತನಗೆ ಮಾಫಿ ಸಾಕ್ಷಿ ಅರ್ಹತೆ ನೀಡುವಂತೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ. ಸುಮಾರು 11 ಪುಟಗಳ ಈ ಸುದೀರ್ಘ ಅರ್ಜಿಯಲ್ಲಿ ಘಟನೆಯ ರಾತ್ರಿ ನಡೆದ ಪ್ರತಿಯೊಂದು ವಿಚಾರ, ಇತರೆ ಆರೋಪಿಗಳ ಭೀಕರ ಪಾತ್ರ ಹಾಗೂ ಕೃತ್ಯದಲ್ಲಿ ತನ್ನ ಪಾತ್ರ ಎಷ್ಟಿತ್ತು ಎಂಬುದನ್ನ ಎಳೆಯಾಗಿ ಉಲ್ಲೇಖಿಸಿದ್ದ. ವಾದ ಪ್ರತಿವಾದ ಆಲಿಸಿದ ಬಳಿಕ ಕೋರ್ಟ್ ಅಪ್ರೂವಲ್ ಸ್ಟೇಟ್ಮೆಂಟ್ ಪ್ರಕ್ರಿಯೆಗೆ ಮುಂದಾಗಿತ್ತು. ಆದ್ರೆ ಇಂದಿನ ಕಲಾಪದಲ್ಲಿ ಈ ಆದೇಶವನ್ನ ಆಗಸ್ಟ್ 24ಕ್ಕೆ ಕಾಯ್ದಿರಿಸಲಾಗಿದೆ. ಪ್ರದೋಷ್ನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸುವ ಮುನ್ನ ನ್ಯಾಯಾಧೀಶರು ಆತನ ಹಿನ್ನೆಲೆಯನ್ನ ಸಂಪೂರ್ಣವಾಗಿ ಪರಿಶೀಲಿಸುತ್ತಿದ್ದಾರೆ. ಈ ಪ್ರಕರಣವನ್ನ ಹೊರತುಪಡಿಸಿ ಪ್ರದೋಷ್ ವಿರುದ್ಧ ಬೇರೆ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಅಥವಾ ಅಪರಾಧ ಪ್ರಕರಣಗಳಿಲ್ಲ ಎಂದು ಕಾಮಾಕ್ಷಿಪಾಳ್ಯ ಪೊಲೀಸರು ಎಸಿಪಿ ಮೂಲಕ ಕೋರ್ಟಿಗೆ ವರದಿ ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲದೆ ಪ್ರದೋಷ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ಆತನ ನಡವಳಿಕೆ ಹೇಗಿತ್ತು ಎನ್ನುವ ಬಗ್ಗೆ ವರದಿ ನೀಡುವಂತೆ ಜೈಲಾಧಿಕಾರಿಗಳಿಗೆ ಕೋರ್ಟ್ ಸ್ಪಷ್ಟ ಸೂಚನೆ ನೀಡಿದೆ. ಜೈಲು ಅಧಿಕಾರಿಗಳಿಂದ ಆತನ ವರ್ತನೆಯ ವರದಿ ಬಂದ ನಂತರವೇ ಮಾಫಿ ಸಾಕ್ಷಿ ಅರ್ಜಿಯ ಅಂತಿಮ ಆದೇಶ ನೀಡುವುದಾಗಿ ನ್ಯಾಯಾಧೀಶರಾದ ಸುಜಾತಾ ಮಡಿವಾಳಪ್ಪ ಸಂಬ್ರಾಣಿ ತಿಳಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಎಲ್ಲರ ಕಣ್ಣು ಪ್ರದೋಷ್ ಸಲ್ಲಿಸಿರುವ ಮಾಫಿ ಸಾಕ್ಷಿ ಅರ್ಜಿಯ ಮೇಲಿದೆ. ಒಂದು ವೇಳೆ ಕೋರ್ಟ್ ಆತನನ್ನ ಅಪ್ರೂವರ್ ಆಗಿ ಸ್ವೀಕರಿಸಿದ್ರೆ ಪ್ರಕರಣದ ಸಂಪೂರ್ಣ ದಿಕ್ಕೇ ಬದಲಾಗಲಿದೆ. ಒಳಗಿನ ರಹಸ್ಯಗಳೆಲ್ಲವೂ ಒಂದೊಂದಾಗಿ ಹೊರಬರಲಿದ್ದು ಪ್ರಕರಣದ ಪ್ರಮುಖ ಆರೋಪಿಗಳಾದ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ ಇಡೀ ಗ್ಯಾಂಗ್ಗೆ ಇದು ನುಂಗಲಾರದ ತುತ್ತಾಗುವ ಎಲ್ಲಾ ಸಾಧ್ಯತೆಗಳಿವೆ. ತನ್ನದೇ ಪಾತ್ರದ ಜೊತೆಗೆ ಇತರೆ ಪ್ರಭಾವಿಗಳ ಪಾತ್ರದ ಬಗ್ಗೆಯೂ ಪ್ರದೋಷ್ ಬಾಯಿ ಬಿಡಲು ರೆಡಿಯಾಗಿದ್ದು ಅಪ್ರೂವಲ್ ಸ್ಟೇಟ್ಮೆಂಟ್ ಹೊರಬಿದ್ದರೆ ಯಾರಿಗೆಲ್ಲ ಕಂಟಕ ಕಾಯ್ತಿದೆ ಎಂಬ ಭೀತಿ ಆರೋಪಿಗಳಿಗೆ ಶುರುವಾಗಿದೆ. ಸದ್ಯಕ್ಕೆ ಜೈಲಾಧಿಕಾರಿಗಳ ವರದಿ ಹಾಗೂ ಆಗಸ್ಟ್ 24ರ ಕೋರ್ಟ್ ಆದೇಶದ ಮೇಲೆ ದರ್ಶನ್ ಅಂಡ್ ಟೀಮ್ನ ಭವಿಷ್ಯ ನಿಂತಿದೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.